ಅರುಣ್ ಅವರೇ, ಈಗ ಶಿಕ್ಷಣ ಅನ್ನೋದಕ್ಕಿಂತ ನಮ್ಗೆ ಸ್ಕಿಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಕಾಲದಲ್ಲಿ ಯಾವ ರೀತಿ ಸ್ಕಿಲ್ ಬೇಕು ಅನ್ನೋದು. ಬಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಮಕ್ಕಳ ಪರವಾಗಿ ಅಥವಾ ಒಂದು ಶಿಕ್ಷಣದ ಪರವಾಗಿ ಇಲ್ಲದೆ ಅಥವಾ ಕೋಮುವಾದಿ ರೀತಿಯ ಪಠ್ಯಕ್ರಮ ಬರುತ್ತೆ ಅನ್ನುವಂಥ ರಾಜಕೀಯ ಚರ್ಚೆಗಳು ಬೇರೆ ರೀತಿ ಆಗಿದೆ. ಬಟ್ ಮಕ್ಕಳಿಗೆ ಏನು ಬೇಕು ಅದ್ರ ಕಡೆ ಗಮನ ಕೊಡ್ತಿಲ್ಲ ಅಂತ ಅನಿಸಲ್ವಾ? ಎಸ್, ಫಸ್ಟು ನಾನು ಸರ್ಕಾರಕ್ಕೆ ಈ ಒಂದು ಡಿಬೇಟಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸ್ಗೆ ಏನು ಬೇಕು ಅನ್ನೋದನ್ನ ಫಸ್ಟು ನೀವೊಂದು ರಿಸರ್ಚ್ ಮಾಡಿ. ಅದು ಕೂಡ ಈಗಿನ ಡಿಜಿಟಲ್ ಯುಗದಲ್ಲಿ ಏನು ಬೇಕು ಅನ್ನೋದನ್ನ ನೀವು ರಿಸರ್ಚ್ ಮಾಡಬೇಕು. ಸ್ಟೂಡೆಂಟ್ ಆ್ಯಸ್ ಎ ಸ್ಟೂಡೆಂಟ್ ನಾನೊಂದು ಕಂಪನಿಗೆ ಹೋಗಿ ಅಪಾಯಿಂಟ್ ಆಗ್ತೀನಿ ಅಂದರೆ ಒಂದು ಸ್ಟಡಿ ಬೇಕು. ಅದು ಸ್ಟೇಟ್ ಆಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಬೇಕಾಗುತ್ತೆ ಸ್ಟಡಿ. ಯಾಕೆ ಅಂತ ಅಂದರೆ ನಾವು ಇದೇ ಸ್ಟೇಟ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗೋವಂಥ ಸ್ಟೂಡೆಂಟ್ಗಳಿರ್ತಾರೆ, ಅಲ್ಲಿ ಅಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಅರಿವಿರಲಿ, ಐ ಅಪ್ರಿಷಿಯೇಟ್. ಬಟ್ ಸ್ಟೂಡೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಈಗಿನ ಜನ್ರೇಷನ್ಗೆ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಂಪನಿಗೆ ಹೋಗಿ ನೀವು ಅಪಾಯಿಂಟ್ ಆಗ್ತೀರಾ ಅಂತ ಅಂದರೆ ಎಜುಕೇಷನ್ ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ಟೈಮ್ ಮ್ಯಾನೇಜ್ಮೆಂಟ್ ಹೇಗಿದೆ, ಆ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಮತ್ತು ಒಂದು ವೆಂಡರ್ ಮ್ಯಾನೇಜ್ಮೆಂಟ್ ಅಂದರೆ ಏನು, B2B ಬಿಸ್ನೆಸ್ ಅಂದರೆ ಏನು, B2C ಬಿಸ್ನೆಸ್ ಅಂದರೆ ಏನು, ಇದ್ರ ಬಗ್ಗೆ ಸ್ಕಿಲ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಅರಿವೇ ಮೂಡಿಸ್ತಾ ಇಲ್ಲ ಸರ್ಕಾರ ಆಗಿರ್ಬೋದು. ಕೆಲವೊಂದು ಕಾಲೇಜ್ಗಳು ಮಾತ್ರ. ಎಕ್ಸಾಂಪಲ್, ಇಂಟರ್ನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಒಂದು ಸ್ಟೂಡೆಂಟ್ಗೆ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇರ್ತಾರೆ, ಥರ್ಡ್ ಇಯರ್ ಬಂದಿದ ತಕ್ಷಣ, ಪಾಸ್ ಆಗಿದ ತಕ್ಷಣ ನಿನ್ನ ಕೆಲ್ಸಕ್ಕೆ ಹೋಗು ಅಂದ್ಬಿಡ್ತಾರೆ. ನಾನು ಸರ್ಟಿಫಿಕೇಶನ್ ಇಟ್ಕೊಂಡು ಹೋಗ್ಬಿಟ್ರೆ ಯಾರು ಕೆಲಸ ಕೊಟ್ಬಿಡ್ತಾರೆ? ಅವ್ರು ಕರೆಕ್ಟಾಗಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ ಬರಲಿಲ್ಲ ಅಂದರೆ ಕಾಲೇಜ್ ಕಡೆಯಿಂದ ಕೊಡ್ತಾರೆ, ಓನ್ಲಿ ಒಂದು 90 hours ಮಾತ್ರ ನೀವು ಇಂಟರ್ನ್ಶಿಪ್ ಮಾಡ್ಕೊಂಡು ಬನ್ನಿ ಅಂತ. ಅದನ್ನ ಜಾಸ್ತಿ ಮಾಡಬೇಕು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರು ಕಾಲೇಜಲ್ಲೇ ಇರಲಿ, ಥರ್ಡ್ ಇಯರ್ ಇಂದ ಏನಿದೆ ಅವ್ರು ಜಾಸ್ತಿ ಪ್ರಾಕ್ಟಿಕಲ್ ನಾಲೆಜ್ ಕೊಡೋಕ್ಕೆ ಪ್ಲಾನ್ ಮಾಡಬೇಕು. ಅವಾಗ ಮಾಡಿದ್ರೆ ಮಾತ್ರ. ನಾನು ಕಾಲೇಜ್ಗೂ ಬೈಕೊಳ್ಳಲ್ಲ, ನಾನು ಒಂದು ಇಂಡೈರೆಕ್ಟ್ ಆಗಿ ನನ್ನ ಪೇರೆಂಟ್ಸ್ಗೂ ಬೈಕೊಳ್ಳಲ್ಲ. ಯಾಕೆಂದ್ರೆ ಅವ್ರ ಫೋರ್ಸಿಂದನೇ ಕೆಲವೊಂದು ಕೋರ್ಸ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಗಳಿದ್ದಾರೆ. ಎಕ್ಸಾಂಪಲ್, ಇವಾಗ ನಮ್ಮ ಡಿಸೇಬಲ್ಸ್ ಕಾರ್ಪೊರೇಟ್ ಸ್ಕೂಲ್ ಅಂತ ಒಂದು ಇಂಟರ್ನ್ಶಿಪ್ ನಡೆಸುತ್ತೆ ವಿಜಯನಗರದಲ್ಲಿ. ಸಾವಿರಾರು ಜನಕ್ಕೆ ಅದು ಪ್ರೊವೈಡ್ ಮಾಡಿಕೊಡುತ್ತೆ. ನಾವು ಕೂಡ ಇವಾಗ ನಾವೊಂದು ಕೋರ್ಸ್ ಮಾಡೋದ್ರ ಜೊತೆಗೆ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡಿ ಜಾಬ್ ಪ್ಲೇಸ್ಮೆಂಟ್, ಅವ್ರಿಗೆ ಇಷ್ಟ ಇತ್ತು ಅಂದರೆ ಜಾಬ್ ಮಾಡಲಿ, ಇಲ್ಲಾಂದರೆ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ. ಅದನ್ನ ಅರ್ಥ ಮಾಡಿಕೊಂಡು ಲಾಂಚ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತು ಪೇರೆಂಟ್ಸ್ಗೆ ಒಂದೇ ಇಂಟೆನ್ಷನ್ ಏನು, ನನ್ನ ಮಗಳು ಓದಿದಾರ, ನೆಕ್ಸ್ಟ್ ಜಾಬ್ಗೆ ಹೋಗ್ಬಿಡ್ಬೇಕು. ಯಾಕೆಂದ್ರೆ ಉದ್ಯೋಗ ಸಿಗಬೇಕು ಅನ್ನೋದು ಎಲ್ಲರೂ ಆಸೆಯ ಉದ್ದೇಶ ಇರೋದು ಅದೇನೆ.